ಹೋಗ್ತೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೇನ್ರಿ. ರೆಡಿ ಆಗಿನ್ರಿ, ಎಲ್ಲಿಗೆ ಹೋಗ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾ ಮಾಡಿರುವ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನೀವು ನನ್ನ ವಿಡಿಯೋಸ್ ನೋಡ್ಬೋದು. ತುಂಬಾ ಕೂಲ್ ಆಗಿಬಿಟ್ಟಿದೆ, ಸರ್ದಿ ಜ್ವರ ಜಾಸ್ತಿ ಬಂದದ. ಅಂದ್ರೂ ಕೂಡ ರೆಡಿಯಾಗಿ ಹೋಗ್ಬೇಕಾಗಿದ್ರಿ. ನಡೆದೇನ್ರಿ, ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ತುಂಬಾ ಒಂದು ವಾರ ಆಯಿತು. ತುಂಬ ಅಂದರೆ ಕೋಲ್ಡ್ ತುಂಬಾ ಆಗಿಬಿಟ್ಟಿದೆ. ವೀಕ್ನೆಸ್ ಸುಸ್ತು ಆಗಿದೆ. ಆದರೂ ಕೂಡ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಹೋಗಬೇಕು. ಹಂಗಾಗಿ ರೆಡಿ ಆಗೇನ್ರಿ. ಇನ್ನೇನು ಓಡ್ನಿ ಅದು ಹಾಕೊಂಡು ಹೋಗ್ತೀನಿ ರೀ. ಬನ್ನಿರಿ, ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಅನ್ನೋದು ಕೂಡ ಹೇಳ್ತೀನಿ. ಹಾಗೆ ನೀವು ಕೂಡ ದೇವರ ದರ್ಶನ ಮಾಡೋಕತ್ತೀರಂತ ಮೌನೇಶ್ವರ ಜಾತ್ರೆ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಕೂಡ ಅಲ್ಲಿಂದ ದೇವ್ರ ದರ್ಶನ ತೊಗೊಳಕತ್ತೀರಂತ ಫ್ರೆಂಡ್ಸ್. ಬನ್ನಿ, ಇವಾಗ ಬ್ಯಾಗ್ ಅದು ತೊಗೊತೀನಿ ರೀ. ತೊಗೊಂಡು ಹೋಗಿ ನಡ್ರಿ. ಇಲ್ಲಿ ಹೊರಗಡೆ ಅದ ರೀ. ಇನ್ನೊಂದು ಸ್ವಲ್ಪ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಇವಾಗ ನಡ್ದೇನ್ರಿ. ಮಕ್ಕಳು ಕೆಳಗೆ ಹೋಗ್ಯಾರ. ಬನ್ನಿರಿ, ದೂರ ಹಾಕ್ಬಿಟ್ಟು ನಮ್ಮ ಚುಮ್ಮಿ ಕೂಡ ನೋಡ್ಕೊಂಡ್ರಿ. ಬನ್ನಿ ಫ್ರೆಂಡ್ಸ್. ಅವ್ರ ಅಂಬೇಡ್ಕರ್ ಅವ್ರ ಫೋಟೋ ಹಾಕಿ ನೋಡ್ರಿ ಮುಂದ್ಗಡೆ. ಫೋಟೋ ತಗೋರಿ. ಸುಮ್ಮನೆ ಬರ್ತಾನೆ ತಮ್ಮ ತುಂಬಾ ಗದ್ದಲದ ಅಂತ್ರಿ, ರಶ್ ಅದ ಅಂತ್ರಿ. ಹಾಗಾಗಿ ನೋಡೋಣ್ರಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀವಿ. ಮಾಡಿ ನೋಡೋಣ್ರಿ. ಸಿಕ್ಕಾಪಟ್ಟೆ ಗದ್ದಲದ ಅಂತ್ರಿ. ನೋಡಿರಿ ಎಷ್ಟೆಲ್ಲ ಗಾಡಿಗಳು ಹೊಂಟಾವ ನೋಡಿರಿ. ಆ ಕಡೆಯಿಂದ ಬರ್ತಾ ಇದೆ ರೀ ಜಾತ್ರಾ. ನೋಡಿ ಎಷ್ಟೊಂದು ಗಾಡಿ ಹೊಂಟಾವ ನೋಡಿ. ನಮ್ಮ ಮನೆಯವರು ಅಮ್ಮ ಮಾಡಿದೀವಿ. ಇಲ್ಲಿ ಗಾಡಿ ಒಂದು ಆಕ್ಸಿಡೆಂಟ್ ಆಗ್ಯದ ನೋಡ್ರಿ. ಬಿದ್ದಾನ್ರಿ, ಅಲ್ಲಿ ಏನು ಕುಡಿದು ಬಿದ್ದಾನೋ, ಗಾಡಿ ಆಕ್ಸಿಡೆಂಟ್ ಆಗ್ಯದ ಗೊತ್ತಿಲ್ರಿ. ದೇವಪುರ ಬಲ್ಲಿ ಹಳ್ಳ ಬರ್ತದ್ರಿ, ಅಲ್ಲಿದ್ರಿ ಇದು ವಿಡಿಯೋ. ಅಲ್ಲಿ ಹಳ್ಳ ಬರ್ತದ್ರಿ, ಅಲ್ಲಿದ್ರಿ. ಇಲ್ಲೆಲ್ಲ ತೆಂಗಿನ ಮರಗಳು ಇವಾಗ ಬಂದು ಕರ್ತೀವಿ ನೋಡ್ರಿ. ಈ ಪಾರ್ಕಿಂಗ್ ಮಾಡಿ ಗುಡಿ ಕಡೆ ನಡೆದೇವಿ ನೋಡ್ರಿ. ತುಂಬಾ ನೋಡ್ರಿ ಅಲ್ಲಿ ಎಷ್ಟು ಗದ್ದಲದ. ನಾನು ಅಷ್ಟೇ ಮಾಡ್ಕೊಂಡಿನ್ರಿ ಎಷ್ಟಾಗುತ್ತೆ ಅನ್ನೋದು ಅಷ್ಟೇ. ನೋಡಿ ಎಷ್ಟೆಲ್ಲ ಗದ್ದಲ ಅದ ರೀ. ಫುಲ್ ಗದ್ದಲ ಅದ ರೀ. ಒಳಗಡೆ ಅಂತ ಅಲೋ ಕೊಡೋಂಗಿಲ್ಲ ರೀ ವಿಡಿಯೋ ಮಾಡೋದಕ್ಕೆ. ನೋಡೋಣ್ರಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ ರೀ, ಪ್ರಯತ್ನ ಪಡ್ತೀನಿ ರೀ. ನೋಡಿ ಎಷ್ಟೆಲ್ಲ ಗದ್ದಲ ಅದ ನೋಡಿ. ಒಳಗಡೆ ಗುಡಿ ಒಳಗೆ ಹೋಗ್ಬೇಕಾದ್ರೆ ಮುಂದ್ಗಡೆ ರೀ. ಇಲ್ಲೆಲ್ಲ ಎಷ್ಟು ಜನ ಅದ ನೋಡಿ. ಒಳಗಡೆ ದರ್ಶನ ತೊಗೊಂಡು ಇವಾಗ ಹೊಂಟಾರಿ. ಇವಾಗ ನಾವು ಕೂಡ ಒಳಗೆ ನಡೆದೀವಿ ನೋಡ್ರಿ. ದರ್ಶನ ನಮ್ಮ ತಂಗಿ ಒಲ್ಲ ಅನ್ನಕತ್ತಾಳ್ರಿ, ಮುಖ ಮುಚ್ಬೇಕತ್ತಾರಿ ವಿಡಿಯೋದಾಗ. ಒಲ್ಲ ಅಂತಂದಿದ್ದು. ಇವಾಗ ನೋಡ್ರಿ ಇಲ್ಲಿ ಮೂರ್ತಿ ಇಟ್ಟಾರಿ ತಿಂತಿನ ಮೌನೇಶ್ವರದ್ದು. ಕೆಳಗಡೆ ಇರೋದ್ರಿ. ಮತ್ತು ಮೇಲ್ಗಡೆ ಮೌನದೀನ್ ಅಂತ ಅಂದ್ಬಿಟ್ಟು ಅವ್ರದ್ದು ಮೇಲ್ಗಡೆ ಅದಾರಿ. ಅಲ್ಲಿ ಕೂಡ ನಿನಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ನೋಡ್ರಿ. ನಮ್ಗೆ ಪ್ರಸಾದ ಕೊಡಕತ್ತೀರಿ. ನನಗೆ
ಗುಲಾಬಿ ಹೂವು ಬಂದ್ರೆ ನಮ್ಮ ತಂಗಿ ನಾನು ಚೆಂಡು ಹೂವು ಬಂದದ ಅಂತ ಹೇಳಕತ್ತಿದಳ್ರಿ. ನಗಾಕತ್ತಿದ್ಲು, ನಿನಗೆ ಚಲೋ ಗುಲಾಬಿ ಹೂವು ಕೊಟ್ಟಾರ ದೇವ್ರದ್ದು, ನಮ್ಗೆ ಚೆಂಡು ಹೂವಿಂದು ಬಂದ ನೋಡು ಅಂತಂದು ಹೇಳಿ ನಗಾಕತ್ತಿದಳ್ರಿ. ಇವಾಗ ಮೌನದಿಂದು ಮೇಲ್ಗಡೆ ಅದಾರಿ, ತಿಂತೀನಿ ಮೌನೇಶ ಕೆಳಗೆ ಅದಾನ್ರಿ, ಮೇಲ್ಗಡೆ ಮೌನದಿನ ಕುಂದಂತಾನ್ರಿ. ಹಂಗಾಗಿ ಅಲ್ಲಿ ಹೋಗಿ ಮೌನದಿನ್ಗೂ ಹೋಗಿ ಪೂಜೆ ಮಾಡ್ತಾರ್ರಿ. ಗಲೀಪ ಅಂತ ಏನಿರ್ತದಲ್ರಿ ಅದೆಲ್ಲ ಗಲೀಪದು ಓದಿಸ್ತಾರ್ರಿ ಮೇಲೆ. ಅಮ್ಮ ನಾವೆಲ್ಲ ಲೈನಾಗಿ ಹೊಂಟೇವ್ರಿ, ಒಬ್ಬರು ಮನುಷ್ಯ ಹೋಗೋಷ್ಟೇ ದಾರಿ ಅದಾರಿ, ಅಲ್ಲೇ ಹೋಗ್ಬೇಕ್ರಿ. ಆ ಕಡೆಯಿಂದನೇ ಹೋಗಿ ಅವ್ರ ದರ್ಶನ ತೊಗೊಂಡು ಮತ್ತೆ ಇವಾಗ ನಾವು ಕೆಳಗಡೆ ಬರ್ತೀವ್ರಿ. ಈಗ ನಾನು ಗಪ್ಪ ಮಾಡಕತ್ತೀನಿ ರೀ, ಯಾಕಂದರೆ ನೋಡಿದ್ರೆ ಬೈತಾರ್ರಿ, ವಿಡಿಯೋ ಮಾಡಿದರೆ ಒಳಗಡೆ ಮಾಡೋಕ್ಕೆ ಕೊಡಂಗಿಲ್ಲ ರೀ. ಇವಾಗ ಸ್ವಲ್ಪನೇ ಮಾಡಕತ್ತೀನಿ ವಿಡಿಯೋ. ಅಮ್ಮ ಊದಿನ ಕಡ್ಡಿ ಹಚ್ಚಿ ಬೆಳಗ್ಗೆ ದೀಪ ಹಚ್ಚಿ ಇದು ಮಾಡಿ ಆ ಕಡೆ ಅಗರಬತ್ತಿ ಬೆಳಗಕ್ಕೆ ಇದು ಮಾಡಕತ್ತಾರೆ. ತುಂಬಾ ಗದ್ದಲದ್ರಿ, ಏನು ಅಷ್ಟು ಪುರ್ಸೊತ್ತಿಗಿಲ್ರಿ. ಒಂದು ಸ್ವಲ್ಪ ಹೊತ್ತೂ ನಿಂದ್ರೆ ಓಡಿಸಲ್ರಿ, ಜಾಸ್ತಿ ನಡೀರಿ ನಡೀರಿ ಅಂತಂದು ಹೇಳಕತ್ತಾರೆ. ಅಷ್ಟೊಂದು ಗದ್ದಲ ಅದ ರೀ. 4 ದಿನ ಆಯಿತು ಅಂದರೂ ಕೂಡ ತುಂಬಾ ಗದ್ದಲ ಅದ ರೀ, ರಶ್ ಅದ ರೀ. ವರ್ಷನೂ ಕೂಡ ಆಗುತ್ತೆ ಅಂದರೆ ಈ ಥರ ಎಷ್ಟು ಗದ್ದಲ ಇರಲಿಲ್ಲ. ಈ ಸಲ ತುಂಬಾ ರಶ್ ಅದ ರೀ. ಎಷ್ಟಾಗುತ್ತೆ ಅಷ್ಟೇ ಮಾಡಿ ನಿಮ್ಗೆ ಶೇರ್ ಮಾಡ್ಕೊಂಡೇನ್ರಿ. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ನೀವು ಕೂಡ ತಿಂತೀನಿ ಮೌನೇಶ್ವರ ದರ್ಶನ ತಗೋರಿ, ಯಾರೆಲ್ಲ ಬಂದಿದ್ರಿ ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ. ಬೇಡ ಮಾಡಬಾರ್ದು ಅಂದ್ಕೊಂಡಿದ್ದೆ, ಏನು ಮನಸ್ಸು ತಡೀಲಿಲ್ಲ, ಹಾಗಾಗಿ ವಿಡಿಯೋ ಮಾಡಕತ್ತೀನಿ ರೀ. ಯಾಕಂದರೆ ತುಂಬಾ ಬೇಜಾರಾಯಿತು, ಯಾಕೋ ಏನೋ ವಿಡಿಯೋಸ್ ಓಡ್ತಾ ಇಲ್ಲ, ಹಾಗಾಗಿ ತುಂಬಾ ಬೇಜಾರಾಗಿ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಇದೊಂದು ಇರಲಿ ನೋಡೋಣ, ವಿಡಿಯೋ ಹೂಡಿತು ಅಂದರೆ ಚಲೋ, ಇಲ್ಲ ಅಂದರೆ ಇಲ್ಲಿಗೆ ನಾನು ವಿಡಿಯೋ ಮಾಡೋದೇ ಬಿಡ್ಬೇಕು ಅಂದ್ಕೊಂಡಿನಿ ರೀ. ತುಂಬಾ ಬೇಜಾರಾಗ್ಯದ, ಹಾಗಾಗಿ ಇಲ್ಲಿಗೆ ವಿಡಿಯೋನೇ ಮಾಡೋದು ಬೇಡ ಅಂದ್ಕೊಂಡು ಬಿಟ್ಟೀನಿ. ಮೌನೇಶ್ವರ್ ಅವರು ನನ್ನ ಮೇಲೆ ಕರುಣೆ ತೋರಿ ವಿಡಿಯೋ ಓಡಂಗೆ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.